ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಭವ್ಯ. ಫ್ರೆಂಡ್ಸ್, ಎಲ್ಲರಿಗೂ ಭೀಮನ ಅಮಾವಾಸ್ಯೆ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಮನೆಯಲ್ಲಿ ಭೀಮನ ಅಮಾವಾಸ್ಯೆದು ಸೆಲೆಬ್ರೇಷನ್ ಎಲ್ಲ ಮುಗೀತು. ನಾವು ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದು ಈ ವ್ಲಾಗ್ ಅಲ್ಲಿ ನಾನು ತೋರಿಸಿದೀನಿ. ಹಾಗೆ 2 ರೆಸಿಪಿಗಳನ್ನ ಕೂಡ ಶೇರ್ ಮಾಡಿದ್ದೀನಿ. ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ ವರ್ಗೂ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಮರಿದೆ ಒಂದು ಲೈಕ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ನನ್ನ ವಿಡಿಯೋಸ್ನ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಾಚ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ, ಓಕೆನಾ? ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ, ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಓಕೆ, ಇವಾಗ ಹೇಗೆಲ್ಲ ಹೋಯ್ತು ನಮ್ಮ ಭೀಮನ ಅಮಾವಾಸ್ಯೆ ದಿನ ಅನ್ನೋದನ್ನ ಹೋಗಿ ನೋಡ್ಕೊಂಡು ಬನ್ನಿ. ಹಬ್ಬಗಳಲ್ಲಿ ಬೆಳಗ್ಗೆನೇ ಪೂಜೆ ಆಗಿಬಿಟ್ರೆ ಮನಸ್ಸಿಗೇನೋ ಒಂಥರ ನೆಮ್ಮದಿ ಇರುತ್ತೆ. ನಾನು ಅಷ್ಟೇ ಬೆಳಗ್ಗೆನೇ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಫಸ್ಟು ದೇವ್ರ ಪೂಜೆ ಮಾಡಿಬಿಡೋಣ ಅಂತ ಹೇಳಿ ಪೂಜೆ ಮಾಡ್ಕೊಳ್ತಿದ್ದೀನಿ. ಪೂಜೆ ಒಂದು ಆಗಿಬಿಟ್ರೆ ಬೇರೆ ಕೆಲಸ ಏನು ಬೇಕಿದ್ರೂ ಮಾಡ್ಕೊಳ್ಬೋದು. ಪೂಜೆ ಆಗಿಲ್ಲ ಅಂತಂದರೆ ಅಯ್ಯೋ ಇನ್ನೂ ಪೂಜೆ ಮಾಡಿಲ್ಲ ಅಂತ ಅನ್ನಿಸ್ತಾನೆ ಇರುತ್ತೆ. ಸೊ ಅದಕ್ಕೆ ಫಸ್ಟ್ ಪೂಜೆ ಮಾಡಿಬಿಡೋಣ ಅಂತ ಹೇಳಿ ನಾನು ಫಸ್ಟ್ ಪೂಜೆ ಮಾಡ್ಕೊಳ್ತಿದ್ದೀನಿ. ಚಿನ್ನು ಹೊರಗಡೆ ಆಟಾಡ್ತಿದ್ದಾನೆ. ಪೂಜೆ ಮಾಡ್ಬಾ ಅಂತ ಕರೆದೆ, ಅವನು ನೀವು ಮಾಡ್ತೀರಿ ಅಮ್ಮ ಅಂತ ಅಂದ. ಸೊ ಅದರಿಂದಾಗಿ ನಾನು ಸಂಜು ಇಬ್ಬರು ಫಸ್ಟ್ ಪೂಜೆ ಮುಗಿಸ್ಬಿಡೋಣ, ಆಮೇಲೆ ಅವನನ್ನು ಕರೆದು ಪೂಜೆ ಮಾಡಿಸಿದ್ರಾಯ್ತು ಅಂತ ಹೇಳಿ ಇಬ್ಬರು ಪೂಜೆ ಮಾಡ್ತಿದ್ವಿ. ಏನೋ ಒಂಥರ ಹಬ್ಬ ಎಲ್ಲ ಬಂದರೆ ಒಂಥರ ಖುಷಿ ಇರುತ್ತೆ. ಮನೇಲಿ ಒಂಥರ ಫುಲ್ಲು ಪಾಸಿಟಿವ್ ವೈಬ್ಸ್ ಇರುತ್ತೆ. ನನಗಂತೂ ಈ ಹಬ್ಬಗಳೆಲ್ಲ ಬಂದರೆ ತುಂಬಾ ಖುಷಿ ಆಗುತ್ತೆ ಸೆಲೆಬ್ರೇಟ್ ಎಲ್ಲ ಮಾಡೋದಕ್ಕೆ. ಸೊ ಇವಾಗ ನಾನು ಸಂಜು ಇಬ್ಬರು ಪೂಜೆ ಮಾಡಿದ್ವಿ. ನೋಡಿ, ಸಿಂಪಲಾಗಿ ಮಾಡಿದ್ದೀವಿ ಪೂಜೆನ. ಹಾಗೆ ಕೆಲವರು ಈ ಭೀಮನ ಅಮಾವಾಸ್ಯೆಯಲ್ಲಿ ವ್ರತ ಎಲ್ಲ ಮಾಡ್ತಾರೆ. ನಾನು ವ್ರತ ಏನು ಮಾಡಲ್ಲ. ಪ್ರತಿ ವರ್ಷವೂ ಈ ಪೂಜೆನ ಮಾಡ್ಕೊಂಡು ಬಂದಿದ್ದೀನಿ. ಪ್ರತಿ ವರ್ಷವೂ ದೇವ್ರ ಪೂಜೆ ಮಾಡಿ ಸಂಜುಗೆ ಪಾದ ಪೂಜೆ ಮಾಡ್ತೀನಿ ಅಷ್ಟೇ. ಇವಾಗ ಚಿನ್ನೂ ಬಂದು ಪೂಜೆ ಮಾಡ್ತಿದ್ದಾನೆ. ಇವಾಗ ಟೆಂಪಲ್ಗೆ ಹೋಗಬೇಕು. ಫಸ್ಟು ಟೆಂಪಲ್ಗೆ ಹೋಗ್ಬಿಟ್ಟು ಬಂದು ಆಮೇಲೆ ತಿಂಡಿ ಎಲ್ಲ ಮಾಡ್ಕೊಳ್ಳೋದು. ಫ್ರೆಂಡ್ಸ್, ಇವಾಗ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಮನೇಲಿ ಇವಾಗ ಟೆಂಪಲ್ಗೆ ಹೋಗ್ತಿದ್ದೀವಿ. ಚಿನ್ನ ಹಾಯ್ ಮೇಡಮ್. ಸಂಜು ಟೆಂಪಲ್ ಹತ್ರ ಹೋದ್ಮೇಲೆ ಇಲ್ಲ ಹತ್ರದಲ್ಲಿ ಇರೋಂಥ ಟೆಂಪಲ್ಗೆ ಹೋಗ್ತಿದ್ವಿ. ಅಲ್ಲಿ ಪೂಜೆ ಎಲ್ಲ ಹೇಗಿರುತ್ತೆ ಅನ್ನೋದನ್ನ ಆದಷ್ಟು ಶೇರ್ ಮಾಡ್ತೀನಿ. ಓಕೆ, ಇವಾಗ ಟೆಂಪಲ್ ಹತ್ರ ಬಂದ್ವಿ. ಈ ಟೆಂಪಲ್ ನಮ್ಮ ಮನೆಗೆ ಸ್ವಲ್ಪ ಹತ್ರದಲ್ಲೇ ಇದೆ, ಗಂಗಮ್ಮ ಟೆಂಪಲ್. ಲಾಸ್ಟ್ ಟೈಮ್ ಒಂದು ಸಲ ತೋರಿಸಿದೆ. ನನಗೆ ಈ ಟೆಂಪಲ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಬಿಕಾಸ್ ಎಲ್ಲ ದೇವರ ದೇವಸ್ಥಾನವೂ ಒಳಗಡೆ ಇದೆ. ಸೊ ಅದರಿಂದಾಗಿ ಈ ಒಂದು ಟೆಂಪಲ್ಗೆ ಬಂದುಬಿಟ್ರೆ ಎಲ್ಲ ದೇವರ ದರ್ಶನವೂ ಆಗುತ್ತೆ. ಸೊ ಅದಕ್ಕೆ ನನಗೆ ಈ ಟೆಂಪಲ್ ಅಂದರೆ ತುಂಬಾ ಇಷ್ಟ. ಹಾಗೆ ತುಂಬಾ ವಿಶಾಲವಾಗಿದೆ, ತುಂಬ ಪ್ರಶಾಂತವಾಗಿತ್ತು. ಅಲ್ಲಿ ಹೋದ್ರೇ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅಂತ ಅನಿಸುತ್ತೆ. ಈ ಒಂದು ಟೆಂಪಲ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಹಾಗೆ ಇಲ್ಲಿ ಫಸ್ಟ್ ಹೋಗ್ತಿದ್ದಂಗೆ ಪಂಚಮುಖಿ ಗಣಪತಿ ಟೆಂಪಲ್ ಇದೆ. ಅದು ಕೂಡ ತುಂಬ ಚೆನ್ನಾಗಿದೆ. ಹಾಗೆ ಅಲ್ಲಿಂದ ಸ್ವಲ್ಪ ಮುಂದೆ ಈ ಕಡೆ ರೈಟ್ ಸೈಡ್ ಬಂದರೆ ಆಂಜನೇಯ ಟೆಂಪಲ್ ಇದೆ. ಅದು ಕೂಡ ತುಂಬಾ ಚೆನ್ನಾಗಿದೆ. ಎಲ್ಲ ದೇವರುಗಳು ಇದ್ದಾರೆ, ಇಂಥ ದೇವರಿಲ್ಲ ಅಂತ ಅನ್ನೋಗೆ ಇಲ್ಲ. ಗೌರಿಶಂಕರ ಇರ್ಬೋದು, ಷಣ್ಮುಖ ಟೆಂಪಲ್ ಇರ್ಬೋದು, ಜಗನ್ನಾಥ, ಇನ್ನು ತುಂಬ ಶ್ರೀರಾಮ, ಆಮೇಲೆ ಕಾಳಿಕಾಂಬೆ, ಗಾಯತ್ರಿ ಮಂದಿರ, ಎಲ್ಲ ಪ್ರತಿಯೊಂದು ದೇವಸ್ಥಾನವೂ ಇದೆ. ನಾನು ಫುಲ್ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಸೊ ಸ್ಮಾಲ್ ಕ್ಲಿಪ್ಪಿಂಗ್ನ ತೊಗೊಂಡೆ. ಹಾಗೆ ಇಲ್ಲಿ ಅಭಿಷೇಕ ಕೂಡ ಮಾಡ್ಬೋದಿತ್ತು. ಸೊ ನಾನು ಚಿನ್ನು ಸಂಜು ಎಲ್ಲ ಅಭಿಷೇಕನೂ ಮಾಡಿದ್ವಿ. ಶಿವಲಿಂಗಕ್ಕೆ ಅಭಿಷೇಕ ಮಾಡಿದ್ದು ನನಗಂತೂ ತುಂಬಾ ಇಷ್ಟ ಆಯಿತು. ಅದು ಹಬ್ಬದ ಟೈಮಲ್ಲಿ ದೇವರಿಗೆ ಅಭಿಷೇಕ ಮಾಡೋಂಥ ಚಾನ್ಸ್ ಸಿಕ್ತಲ್ಲ ಅಂತ ಹೇಳಿ ತುಂಬಾ ಖುಷಿ ಆಯಿತು. ಹಾಗೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅಂತ ಅನ್ನಿಸ್ತಿತ್ತು. ಈ ಹಬ್ಬಗಳಲ್ಲೆಲ್ಲ ನನಗೆ ದೇವಸ್ಥಾನಕ್ಕೆ ಹೋಗಲಿಲ್ಲ ಅಂತಂದರೆ ಅವತ್ತು ಹಬ್ಬ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಅನಿಸೋದೇ ಇಲ್ಲ. ತುಂಬಾ ಇಷ್ಟ ಆಗುತ್ತೆ. ಕೆಲವೊಂದು ಟೈಮ್ ಹೋಗೋದಕ್ಕೆ ಆಗೋದಿಲ್ಲ, ಅವಾಗ ತುಂಬಾ ಬೇಜಾರಾಗುತ್ತೆ. ಈ ಥರ ನಾನು ಹತ್ರದಲ್ಲಿರೋಂಥ ಟೆಂಪಲ್ಗಾದರೂ ಹೋಗ್ಬಿಟ್ಟು ಬರಬೇಕು, ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅಂತ ಅನಿಸುತ್ತೆ.
ಸೊ ಅದಕ್ಕೆ ಬಂದ್ವಿ, ದೇವರ ದರ್ಶನ ಎಲ್ಲ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ. ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು. ಇಲ್ಲಿ ಅರ್ಚಕರು ಅಷ್ಟೇ, ಯಾವುದೇ ರೀತಿ ನಾವು ಪೂಜೆನ ಮಾಡಿಸ್ಬೇಕು ಅಂದರೂ ಕೂಡ ಅವರು ನಮಗೆ ಪೂಜಾ ವಿಧಾನಗಳನ್ನೆಲ್ಲ ಹೇಳಿಕೊಟ್ಟು ಪೂಜೆನ ಮಾಡಿಸ್ತಾರೆ. ತುಂಬ ಖುಷಿ ಆಯಿತು. ಹಾಗೆ ಎಲ್ಲ ದೇವರ ದರ್ಶನನೂ ಮಾಡಿಕೊಂಡು ಸ್ವಲ್ಪ ಟೈಮ್ ಅಲ್ಲೇ ಕೂತಿದ್ದು. ಸರಿ ಇವಾಗ ಹೊರಡೋಣ ಅಂತ ಹೇಳಿ ಹೊರಟ್ವಿ. ಇವಾಗ ಮನೆಗೆ ಹೊರಟಾದ್ಮೇಲೆ ನಾನು ಯಾವ್ಯಾವ ಅಡುಗೆನ ಮಾಡ್ತೀನಿ ಆ ರೆಸಿಪಿನೆಲ್ಲ ನಿಮಗೆ ಶೇರ್ ಮಾಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ, ರೆಸಿಪಿ ಕೂಡ ನಿಮ್ಗೆ ಇಷ್ಟ ಆಗುತ್ತೆ. ಫ್ರೆಂಡ್ಸ್, ಇವತ್ತು ಟೊಮೆಟೊ ಬಾತ್ ಮಾಡ್ತಿದ್ದೀನಿ. ಟೊಮೆಟೊ ಬಾತ್ ಮಾಡೋದಕ್ಕೆ ಏನೆಲ್ಲ ತೊಗೊಂಡಿದ್ದೀನಿ ಅಂದರೆ, ಒಂದು 4-5 ಟೊಮೆಟೊನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 1-2 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೆಂತ್ಯ ಸೊಪ್ಪು ಆಪ್ಷನಲ್, ಇದ್ದರೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಅಂತ ನಾನು ಹಾಕ್ಕೊಳ್ತಿದ್ದೀನಿ. ಇವಾಗ ಫಸ್ಟ್ ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ನಾನು ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ತಿದ್ದೀನಿ. ನೀವು ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೋ ಅಷ್ಟಕ್ಕೆ ನೋಡ್ಕೊಂಡು ಮಾಡ್ಕೊಳ್ಳಿ. ಹಾಗೆ ಈಗ ಫಸ್ಟು ಎಣ್ಣೆ ಬಿಸಿ ಆದಮೇಲೆ ಫಸ್ಟ್ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಮೆಂತ್ಯ ಸೊಪ್ಪು ಹಾಕ್ಕೊಳ್ತಿದ್ದೀನಿ. ಮೆಂತ್ಯ ಸೊಪ್ಪು ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಬಟ್ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಂಡಿರೋದು. ಮೆಂತ್ಯ ಸೊಪ್ಪು ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊ ಹಾಕ್ಕೊಳ್ತಿದ್ದೀನಿ. ಟೊಮೆಟೊನು ಚೆನ್ನಾಗಿ ಫ್ರೈ ಆಗಬೇಕು. ಇದಿಷ್ಟು ಚೆನ್ನಾಗಿ ಫ್ರೈ ಆಗೋಷ್ಟರಲ್ಲಿ ಇದಕ್ಕೆ ಬೇಕಾಗಿರೋಂಥ ಮಸಾಲೆನ ನೋಡೋಣ. ನಾನು ಏನೇನು ತೊಗೊಂಡಿದ್ದೀನಿ ಅಂತಂದರೆ, ಒಂದು ಬೆಳ್ಳುಳ್ಳಿನ ಈ ರೀತಿ ಬಿಡಿಸಿಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಶುಂಠಿ, ಹಾಗೆ ಖಾರಕ್ಕೆ ತಕ್ಕಂತೆ ಹಸಿಮೆಣ್ಸಿನ್ಕಾಯಿ, ನಿಮ್ಗೆ ಎಷ್ಟು ಖಾರ ಬೇಕು ನೋಡ್ಕೊಳ್ಳಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ತೆಂಗಿನಕಾಯಿ, ಹಾಗೆ 1-2 ಚಕ್ಕೆ, ಲವಂಗ, 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ತೊಗೊಂಡಿದ್ದೀನಿ. ಹಾಗೆ 1-2 ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೊಟೊನ ರುಬ್ಬಿ ಹಾಕಬೇಕು. ಟೊಮೊಟೊ ಬಾತ್ ಆಗಿರೋದ್ರಿಂದ ಟೇಸ್ಟಾಗಿ ಬರಬೇಕು ಅಂದರೆ ಟೊಮೊಟೊ ಹಾಕಬೇಕು. ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ರುಬ್ಕೊಂಡಿರೋಂಥ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹೀಗೆ ಸ್ವಲ್ಪ 1-2 ನಿಮಿಷ ಫ್ರೈ ಆದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಇದನ್ನು ಮಸಾಲೆನ ಫ್ರೈ ಮಾಡ್ಕೊಳ್ಳಿ, ಯಾಕಂದರೆ ಹಸಿ ಸ್ಮೆಲ್ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ. ಸೊ ಸ್ವಲ್ಪ ನೀರನ್ನ ಹಾಕ್ಕೊಳ್ಳೋಣ. ಹಾಗೆ ನಾನು ಸ್ವಲ್ಪ ಬಿಸಿ ನೀರನ್ನ ಕಾಯಿಸ್ಕೊಂಡಿದ್ದೀನಿ, ಯಾಕಂದರೆ ಬೇಗ ಆಗುತ್ತೆ ಅಂತ ಹೇಳಿ. ನಾನು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರನ್ನ ಹಾಕ್ಕೊಳ್ತಿದ್ದೀನಿ. ನೀವು ಎಷ್ಟು ಅಕ್ಕಿ ತಗೊಳ್ತೀರೋ ಅದಕ್ಕೆ 2ರಷ್ಟು ನೀರನ್ನು ಹಾಕ್ಕೊಳ್ಳಿ. ಇದು ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಈ ಟೊಮೆಟೊ ಬಾತನ್ನ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸಂಜುಗಂತೂ ಸಿಕ್ಕಾಪಟ್ಟೆ ಇಷ್ಟ ನಮ್ಮ ಮನೇಲಿ. ಅವ್ರಿಗೆ ಈ ಥರ ಪಲಾವ್ಗಳೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ಇವಾಗ ಅಕ್ಕಿ ಎಲ್ಲ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ 1-2 ಸಲ ಬಿಟ್ಬಿಡಿ. ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ ಫಸ್ಟ್ ಸ್ಟಾರ್ಟಿಂಗು. ಅನ್ನ ಇನ್ನೇನು ಹಿಂಕೊಳ್ತಿದೆ ಅಂತ ಅನ್ಬೇಕಾದ್ರೆ ನಾವು ಲೋ ಫ್ಲೇಮ್ ಮಾಡ್ಕೊಳ್ಬೇಕು. ಇವಾಗ ನಾನು ಒಂದು ಪ್ಲೇಟ್ನ ಮುಚ್ಚಿ ಅದ್ರ ಮೇಲೆ ಒಂದು ಭಾರವಾದ ಕುಟಾಣಿ ಇಡ್ತಿದ್ದೀನಿ. ಒಂದು 5 ಮಿನಿಟ್ಸ್ ದಮ್ ಬರೋ ಥರ ಮಾಡಿದರೆ ಸಾಕು. ಹಾಗೆ ಬಾತ್ ರೆಡಿ ಆಗೋಷ್ಟರಲ್ಲಿ ಬಜ್ಜಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕ್ತಿದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ನೀವು ನಿಮಗೆ ಖಾರ ಇಷ್ಟ ಆದರೆ ಹಾಕ್ಕೊಳ್ಬೋದು. ನನ್ನ ಮಗನಿಗೆ ಬಾಯಿ ಸಿಕ್ಕಿದ್ರೆ ಅವ್ನು ತಿನ್ನಲ್ಲ ಅನ್ನೋ ಒಂದು ಕಾರಣಕ್ಕೆ ನಾನು ಒಂದು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ತಿದ್ದೀನಿ. ಇದು ಸಿಂಪಲ್ಲಾಗಿ ಮಾಡೋವಂಥ ಬಜ್ಜಿ, ತುಂಬಾ ಚೆನ್ನಾಗಿರುತ್ತೆ. ಈ ಈರುಳ್ಳಿ ಬಜ್ಜಿ ನೀವು ಒಂದು ಸಲ ಟ್ರೈ ಮಾಡಿ, ತುಂಬ ಸಿಂಪಲ್ಲಾಗಿದ್ದರೂ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ. ಇವಾಗ ಇದನ್ನೆಲ್ಲ ಒಂದು ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟು ಕಡಲೆ ಹಿಟ್ಟೆಲ್ಲ ಹಾಕ್ಕೊಳ್ಳೋದಕ್ಕಿಂತ ಮುಂಚೆ ಈ ರೀತಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ, ಸ್ವಲ್ಪನೇ ಹಾಕ್ಕೊಳ್ಳಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಿದ್ದೀನಿ. 1 ಬೌಲು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಿದ್ದೀನಿ. ಫಸ್ಟ್ ಎಲ್ಲನೂ ಹಾಕ್ಕೊಂಡು ಆಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ನೀರನ್ನ ಹಾಕೋದಕ್ಕಿಂತ ಮುಂಚೆನೇ ಈ ಥರ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೇಕು ಅಂದರೆ ಚಿಟಿಕೆ ಸೋಡಾನ ಸೇರಿಸ್ಬೋದು, ನಾನು ಸೋಡಾ ಹಾಕ್ತಿಲ್ಲ. ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಹಾಗೆ ಬಿಸಿ ಎಣ್ಣೆನ 1 ಟೇಬಲ್ ಸ್ಪೂನ್ನ ಹಾಕ್ಕೊಳ್ಳಿ. ನಾನು ಹಾಕ್ಕೊಂಡೆ, ಬಟ್ ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಬಿಸಿ ಎಣ್ಣೆ ಇಟ್ಟಿರ್ತೀರಲ್ಲ ಅದನ್ನು ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪನೇ ನೀರು ಹಾಕ್ಕೊಂಡು ತುಂಬ ತೆಳ್ಳಗೆಲ್ಲ ಕಲಿಸ್ಕೊಬೇಡಿ, ಸ್ವಲ್ಪ ಗಟ್ಟಿಯಾಗಿ ಇರಬೇಕು. ತುಂಬ ತೆಳ್ಳೆ ಆದ್ರೂ ಈರುಳ್ಳಿ ಬಜ್ಜಿ ಅಷ್ಟು ಚೆನ್ನಾಗಿ ಬರಲ್ಲ. ಸೊ ನೋಡಿ, ನಾನು ಈ ರೀತಿ ಗಟ್ಟಿಯಾಗಿ ಕಲಸಿ ಇವಾಗ ಇದನ್ನು 1-2 ನಿಮಿಷ ಪ್ಲೇಟ್ ಮುಚ್ಚಿಡ್ತಿದ್ದೀನಿ. ಇವಾಗ ಎಣ್ಣೆ ಬಿಸಿ ಆಗಿದೆ. ಬಿಸಿ ಬಜ್ಜಿನ ಹಾಕ್ಕೊಳ್ತಿದ್ದೀನಿ. ಬಾತ್ ಜೊತೆ ಈ ಟೊಮೆಟೊ ಬಾತ್ ಜೊತೆ ಬಜ್ಜಿ ತುಂಬಾ ಚೆನ್ನಾಗಿರುತ್ತೆ. ಸಂಜು ವಡೆ ಮಾಡು ಅಂತ ಹೇಳಿದ್ರು, ಬಟ್ ನಾನು ವಡೆ ಎಲ್ಲ ಮಾಡೋದಕ್ಕೆ ತುಂಬ ಟೈಮ್ ಆಗುತ್ತೆ ಅಂತ ಹೇಳಿ ಬಜ್ಜಿನೇ ಮಾಡ್ತಿದ್ದೀನಿ. ಬಜ್ಜಿ ಬೇಗ ಆಗಿಬಿಡುತ್ತೆ ಅಂತ ಹೇಳಿ. ನೀವು ಒಂದ್ಸಲ ಟ್ರೈ ಮಾಡಿ, ತುಂಬ ಸಿಂಪಲ್ ಆಗಿದೆ. ಟೊಮೆಟೊ ಬಾತ್ ಜೊತೆ ಬಜ್ಜಿನ ಒಂದ್ಸಲ ಟ್ರೈ ಮಾಡಿ. ಹಾಗೆ ಟ್ರೈ ಮಾಡಿದ್ಮೇಲೆ ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂದಿತ್ತು ಅಂತ.
ತುಂಬಾ ಚೆನ್ನಾಗಿತ್ತು. ಇವಾಗ ಬಜ್ಜಿ ಕೂಡ ರೆಡಿ ಆಯಿತು. ಹಾಗೆ ಸ್ವೀಟ್ಗೆ ಏನಾದರೂ ಮಾಡೋಣ ಅಂತ ಹೇಳಿ ಕೇಸರಿ ಬಾತ್ ಮಾಡ್ತಿದ್ದೀನಿ. ಕೇಸರಿ ಬಾತ್ ಬೇಗ ಆಗಿಬಿಡುತ್ತಲ್ವ, ಸೊ ಅದಕ್ಕೆ ಮಾಡ್ತಿದ್ದೀನಿ. ಇವಾಗ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೊಂದು 2 ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊಳ್ತಿದ್ದೀನಿ. ತುಪ್ಪ ಹಾಕಿ ಸ್ವಲ್ಪ ಗೋಡಂಬಿ, ದ್ರಾಕ್ಷಿ ಅದನ್ನೆಲ್ಲ ಫ್ರೈ ಮಾಡಿ ತೆಗೆದು ಅದೇ ಕಡಾಯಿಗೆ ಸ್ವಲ್ಪ ರವೆ ಹಾಕಿ ಫ್ರೈ ಮಾಡ್ಕೊಳ್ತೀನಿ. ನಾನು ಕೇಸರಿ ಬಾತ್ ಮಾಡೋದನ್ನು ತುಂಬ ಸಲ ತೋರಿಸಿದ್ದೀನಿ, ಸೊ ಅದಕ್ಕೆ ಏನು ಡೀಟೇಲಾಗಿ ನಿಮಗೆ ತಿಳಿಸ್ಕೊಡ್ತಿಲ್ಲ. ಹಾಗೆ ಸುಮ್ಮನೆ ಕ್ವಿಕ್ಕಾಗಿ ಸಿಂಪಲಾಗಿ ಹೇಳ್ತಿದ್ದೀನಿ. ನಮ್ಮನೇಲಿ ಸ್ವೀಟ್ ಎಲ್ಲರಿಗೂ ಇಷ್ಟ ಆಗುತ್ತೆ. ಅದರಲ್ಲೂ ನನ್ನ ಮಗನಿಗೆ ಕೇಸರಿ ಬಾತ್ ಎಲ್ಲ ತುಂಬಾ ಇಷ್ಟ ಆಗುತ್ತೆ. ಅವನೇ ಹೇಳಿದ್ದು, ಅಮ್ಮ ಕೇಸರಿ ಬಾತ್ ಮಾಡಿಬಿಡಮ್ಮ ಅಂತ ಹೇಳಿ. ಸೊ ಅದಕ್ಕೆ ಮಾಡ್ತಿದ್ದೀನಿ. ಹೇಗೂ ಸ್ವೀಟ್ ಮಾಡಲೇಬೇಕಲ್ವ, ಅದಕ್ಕೆ. ತುಂಬ ಬೇಗ ಆಗೋ ಸ್ವೀಟ್ ಅಂತಂದರೆ ಕೇಸರಿ ಬಾತೆ, ಬೇಗನೆ ಮಾಡಿಬಿಡ್ಬೋದು. ಸೊ ಅದಕ್ಕೆ ಇವಾಗ ಮಾಡ್ಕೊಳ್ತಿದ್ದೀನಿ. ರವೆ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆದಷ್ಟು ಕೇಸರಿ ಬಾತ್ ಎಲ್ಲ ಮಾಡಬೇಕಾದ್ರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ರವೆನ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತುಪ್ಪದಲ್ಲೇ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಕೇಸರಿ ಬಾತ್ನ ಮಾಡ್ತಿದ್ದೆ ಅಷ್ಟರಲ್ಲಿ ಬಾತ್ ಕೂಡ, ಟೊಮೊಟೊ ಬಾತ್ ಕೂಡ ರೆಡಿ ಆಯಿತು. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾ ಟೇಸ್ಟು ಕೂಡ ತುಂಬಾ ಚೆನ್ನಾಗಿತ್ತು. ನೀವು ಒಂದು ಸಲ ಟ್ರೈ ಮಾಡಿ. ಇವಾಗ ಬಾತು ಮತ್ತು ಬಜ್ಜಿ ಇದೆಲ್ಲ ಮಾಡಾಯಿತು. ಇನ್ನು ಕೇಸರಿ ಬಾತ್ ಒಂದು ಮಾಡಿಬಿಟ್ರೆ ಸ್ವೀಟ್ಗೆ ಅದು ಕೂಡ ಆಗುತ್ತೆ. ಸೊ ಕೇಸರಿ ಬಾತ್ ಕೂಡ ಈ ಕಡೆ ರೆಡಿ ಆಗ್ತಿತ್ತು. ನಾನು ಸ್ವಲ್ಪ ನೀರೆಲ್ಲ ಬಿಸಿ ಮಾಡಿಟ್ಟು ಅದಕ್ಕೆ ಫುಡ್ ಕಲರ್ ಹಾಕಿ ರವೆನ ಚೆನ್ನಾಗಿ ಹುರಿದು ಅದಕ್ಕೆ ಹಾಕಿ ಲಾಸ್ಟಲ್ಲಿ ಸಕ್ಕರೆ ಮತ್ತು ತುಪ್ಪ ಹಾಕಿ ಮಾಡಿದ್ರೆ ಮುಗೀತು ಕೇಸರಿ ಬಾತು. ನಾನು ಕೇಸರಿ ಬಾತನ್ನ ಡೀಟೇಲಾಗಿ ಏನು ತೋರಿಸಿಲ್ಲ. ನೋಡ್ತಿರ್ಬೋದು ಊಟ ಅಂತೂ ರೆಡಿ ಆಗಿದೆ. ಟೊಮೊಟೊ ಬಾತು, ಬಜ್ಜಿ, ಕೇಸರಿ ಬಾತ್ 3 ಕೂಡ ತುಂಬಾ ಚೆನ್ನಾಗಿ ಬಂತು. ನೀವು ಒಂದು ಸಲ ಟ್ರೈ ಮಾಡಿ. ಇವಾಗ ಚಿನ್ನು ಅಮ್ಮ ಆಯಿತಾ ನಂಗೆ ಹಾಕ್ಕೊಡು ಅಂತ ಹೇಳ್ತಿದ್ದ. ಸೊ ಅವನಿಗೆ ಹಾಕ್ಕೊಡೋಣ ಅಂತ ಹೇಳಿ ಅವನಿಗೆ ಹಾಕ್ಕೊಟ್ಟಿದ್ದೀನಿ. ಅವನು ಫಸ್ಟು ಟೇಸ್ಟ್ ಮಾಡ್ತಿದ್ದಾನೆ. ಇವಾಗ ಸಂಜೆಗೆ ಪಾದ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಿದ್ದೆ. ನಾನು ಅವನಿಗೆ ಹಾಕ್ಕೊಟ್ಬಿಟ್ಟು ಪೂಜೆಗೆಲ್ಲ ನಾನು ಬೇಕಾದದ್ದೆಲ್ಲನೂ ರೆಡಿ ಮಾಡಿ ಇಟ್ಟಿದ್ದೀನಿ. ಏನಿಲ್ಲ, ಸ್ವಲ್ಪ ಸ್ವೀಟೆಲ್ಲ ತಿನ್ನಿಸ್ಬೇಕಲ್ವ, ಅದಕ್ಕೆ ಕೇಸರಿ ಬಾತು. ಹಾಗೆ ಆರತಿ ಮಾಡೋದಕ್ಕೆ ಆರತಿ ತಟ್ಟೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಬಿಡ್ತೀನಿ. ಪದೇ ಎದ್ದು ಓಡಾಡೋದಕ್ಕಾಗಲ್ಲ ಅಂತ ಎಲ್ಲನೂ ರೆಡಿ ಮಾಡಿ ಇಟ್ಬಿಟ್ಟು ಆಮೇಲೆ ನಾನು ಪಾದಪೂಜೆ ಮಾಡ್ತೀನಿ. ಸಂಜೆಗೆ ಮಾಡ್ತೀನಿ ಅಂದ ತಕ್ಷಣ ಚಿನ್ನು ಅಮ್ಮ ನನಗೂ ಮಾಡು ಅಂತ ಕೇಳ್ತಿದ್ದ. ನಿನಗೆ ನಾನೆಲ್ಲ ಮಾಡಬಾರ್ದು ಅಂತ ಅಂದಿದ್ದಕ್ಕೆ ಕುತ್ಕೊಂಡು ನೋಡ್ತಿದ್ದಾನೆ. ಆಮೇಲೆ ಹೂವು ಕಟ್ಟುತ್ತೇವಲ್ಲ ಕೈಗೆ, ಅದನ್ನು ಕೂಡ ನನಗೂ ಬೇಕು ಅಂತ ಹೇಳಿ ಅವನು ಒಂದು ಎಕ್ಸ್ಟ್ರಾ ಮಾಡಿಸಿಟ್ಕೊಂಡಿದ್ದಾನೆ. ಭೀಮನ ಅಮಾವಾಸ್ಯೆ ಪೂಜೆ ಮಾಡೋದಕ್ಕೆ ನನಗೆ ತುಂಬಾ ಇಷ್ಟ ಆಗುತ್ತೆ. ನಮಗೆ ಮುತ್ತೈದೆ ಭಾಗ್ಯ ಕೊಟ್ಟಂಥ ಪತಿದೇವನಿಗೆ ಪೂಜೆ ಮಾಡೋದು ತುಂಬಾ ಒಳ್ಳೆಯದು. ಹಾಗೆ ಅವರಿಗೆ ಆಯಸ್ಸು, ಆರೋಗ್ಯ ಎಲ್ಲ ದೀರ್ಘಾಯುಷ್ಯ ಸಿಗಲಿ ಅಂತ ಕೇಳಿಕೊಂಡು ಮಾಡುವಂಥ ಪೂಜೆ. ನಮಗೆ ಕುಂಕುಮ ಭಾಗ್ಯ ಶಾಶ್ವತವಾಗಿರಲಿ ಅಂತ ಮಾಡುವಂಥ ಪೂಜೆ. ಸೊ ನನಗೆ ಈ ಪೂಜೆ ತುಂಬಾ ಇಷ್ಟ ಆಗುತ್ತೆ. ಏನೋ ಒಂಥರ ಖುಷಿಯಾಗುತ್ತೆ. ನಾನು ಪ್ರತಿ ವರ್ಷವೂ ಈ ಒಂದು ಹಬ್ಬನ ಸೆಲೆಬ್ರೇಟ್ ಮಾಡ್ಕೊಂಡು ಬಂದಿದ್ದೇವೆ. ನನ್ನ ಮಗ ನೋಡಿ ಕುತ್ಕೊಂಡು ನೋಡ್ತಿದ್ದಾನೆ, ಹೇಗೆ ಮಾಡುತ್ತೆ ಅಮ್ಮ ಅಂತ. ಅವ್ನು ಸ್ಟಾರ್ಟಿಂಗ್ ನನಗೂ ಮಾಡ್ತೀಯ ಅಮ್ಮ ಅಂತ ಕೇಳ್ದ. ಇಲ್ಲಪ್ಪ ಪಪ್ಪಂಗೆ ಮಾತ್ರ ಮಾಡೋದು ಅಂತ ಅದಕ್ಕೆ ಕುತ್ಕೊಂಡು ನೋಡ್ತಿದ್ದಾನೆ. ನನಗೂ ಕಟ್ಟು, ನನಗೂ ಮಾಡು, ಇದೇ ಥರ ಹೇಳ್ತಿದ್ದ. ಭೀಮನ ಅಮಾವಾಸ್ಯೆಗೆ ಸಂಜು ಏನು ಗಿಫ್ಟ್ ಕೊಟ್ಟಿದ್ದಾರೆ ಅಂದರೆ ಖಂಡಿತ ಗೋಲ್ಡ್ ಗಿಫ್ಟ್ ಕೊಟ್ಟಿದ್ದಾರೆ. ಬಟ್ ಇವತ್ತು ಆ ಗೋಲ್ಡ್ ಗಿಫ್ಟನ್ನ ಕೊಟ್ಟಿಲ್ಲ, ಮುಂಚೆನೇ ಕೊಟ್ಟಿದ್ದಾರೆ. ಅವರು ನನಗೊಂದು ಕಾಸ್ಟ್ಲಿ ಗಿಫ್ಟನ್ನು ಕೊಟ್ಟಿದ್ದಾರೆ. ಕಾಸ್ಟ್ಲಿ ಗೋಲ್ಡ್ ಲಾಂಗ್ ಹಾರನೇ ಕೊಟ್ಟಿದ್ದಾರೆ. ಅವರು ಅದಕ್ಕೆ ಅದನ್ನು ಕೊಡಿಸ್ಬೇಕಾದ್ರೆ ಹೇಳ್ಬಿಟ್ಟಿದ್ರು, ಈ ವರ್ಷ ಏನೇನು ಬರುತ್ತೋ ಅದೆಲ್ಲದಕ್ಕೂ ಸೇರಿ ಕಾಸ್ಟ್ಲಿ ಗಿಫ್ಟ್ ಕೊಡಿಸ್ತಿರೋದು, ಒಂದೊಂದಕ್ಕೂ ಒಂದೊಂದು ಕೊಡಿಸಲ್ಲ ಈ ವರ್ಷ ಅಂತ ಹೇಳಿಬಿಟ್ಟೆ. ವ್ಯಾಲೆಂಟೈನ್ಸ್ ಡೇ, ಆ್ಯನಿವರ್ಸರಿ, ಬರ್ಡೇ ಮತ್ತು ಭೀಮನ ಅಮಾವಾಸ್ಯೆ ಎಲ್ಲದಕ್ಕೂ ಟೋಟಲಾಗಿ ಸೇರಿ ಈ ಗಿಫ್ಟ್ ಕೊಡ್ತಿದ್ದೀನಿ ಅಂತ ಹೇಳಿನೇ ಕೊಟ್ಬಿಟ್ಟಿದ್ರು. ಆದ್ರೂ ಗೋಲ್ಡ್ ಗಿಫ್ಟ್ ಅಂತ ಇವತ್ತು ಕೊಡ್ತಿದ್ರು, ಅವರು ದುಡ್ಡಂತೂ ಕೊಡ್ತಾರೆ. ಸೊ ದುಡ್ಡು ಕೊಟ್ಟರು. ಫಸ್ಟೇ ಕಾಸ್ಟ್ಲಿ ಗಿಫ್ಟ್ ಕೊಡಿಸಿರೋದ್ರಿಂದ ನಾನು ಕೂಡ ಆ ಥರ ಎಲ್ಲ ನನಗೆ ಅದು ಬೇಕು ಇದು ಬೇಕು ಅಂತ ಎಲ್ಲ ಏನೂ ಡಿಮ್ಯಾಂಡ್ ಮಾಡಲ್ಲ. ಅವರು ಕೂಡ ಅವ್ರಿಗೆ ಯಾವಾಗ ಆಗುತ್ತೆ ಆವಾಗ ನನಗೆ ಗೋಲ್ಡ್ ಎಲ್ಲನೂ ಗಿಫ್ಟ್ ಮಾಡ್ತಾರೆ. ಸೊ ಅದರಿಂದಾಗಿ ನನಗೆ ಇದೇ ಬೇಕು ಇಂಥ ದಿನಕ್ಕೆ ಅಂತೆಲ್ಲ ನಾನು ಹಠ ಮಾಡೋದಿಲ್ಲ. ಅವರೇ ಅವ್ರಿಗೆ ಇಷ್ಟ ಆದಾಗ ನನಗೆ ಬೇಕಾಗಿರೋದನ್ನ ಕೊಡಿಸ್ತಾರೆ. ಹಾಗೆ ಪ್ರತಿಯೊಂದು ಹೆಣ್ಣಿಗೂ ಹಣ, ಆಸ್ತಿ, ಒಡವೆ ಇದೆಲ್ಲದಕ್ಕಿಂತ ಕುಂಕುಮ ಭಾಗ್ಯ ಅನ್ನೋದು ತುಂಬಾ ಮುಖ್ಯವಾದದ್ದು. ಈ ಒಂದು ಕುಂಕುಮ ಭಾಗ್ಯ ಶಾಶ್ವತವಾಗಿ ಇರಬೇಕು ಅನ್ನೋದೇ ನನ್ನ ಆಸೆ. ಅದೇ ಒಂದು ದೊಡ್ಡ ಗಿಫ್ಟು. ನನ್ನ ಜೊತೆ ನನ್ನ ಸಂಜು ಯಾವಾಗಲೂ ಖುಷಿಯಾಗಿ ಹ್ಯಾಪಿಯಾಗಿದ್ದರೆ ಅದೇ ನನಗೆ ದೊಡ್ಡ ಗಿಫ್ಟು.
ಫ್ರೆಂಡ್ಸ್ ನೋಡಿದ್ರಲ್ಲ, ಇದಿಷ್ಟು ನಮ್ಮ ಮನೆಯ ಭೀಮನ ಅಮಾವಾಸ್ಯೆ ಪೂಜೆಯ ಸೆಲೆಬ್ರೇಷನ್ ಆಗಿತ್ತು. ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸಂಜು ಹೆಂಗಿದೆ ಚಿನ್ನು? ನಿಂದಾಯ್ತಲ್ಲ ಬಾಯ್ ಕಡೆ. ಯುವರಾಜ ಮಹಾರಾಜ ಯುವರಾಜ ಕರ್ಣನಾ? ಓಕೆ ಫ್ರೆಂಡ್ಸ್, ಈ ಒಂದು ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋಸ್ನ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಾಚ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.